ಪ್ರೇಸ್ ದ ಲಾರ್ಡ್. ದೇವರ ನಿಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬರುತ್ತೇವೆ. ಈ ನಿನ್ನ ವಾಕ್ಯಗಳನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನೇ, ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನ ಅಂದುಕೊಂಡು ಈ ವಾಕ್ಯದ ಮುಖಾಂತರ ನಿನ್ನ ಮಕ್ಕಳ ಸಂಗಡ ಮಾತನಾಡು. ಪವಿತ್ರಾತ್ಮನೇ, ಈ ವಾಕ್ಯದ ಕೇಳುವ ಪ್ರತಿಯೊಬ್ಬ ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ಳುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಯೆರೆಮೀಯನ ಪ್ರವಾದನೆ ಪುಸ್ತಕ 17ನೇ ಅಧ್ಯಾಯದಲ್ಲಿ 9 ಮತ್ತು 10ನೇ ವಾಕ್ಯ. ಜೆರೆಮಿಯ ಚಾಪ್ಟರ್ 17 ವರ್ಡ್ 9 and 10 ವರ್ಸ್. ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಅದನ್ನು ಯಾರು ತಿಳಿದಾರು? ನಾನು ಪ್ರತಿಯೊಬ್ಬನಿಗೂ ಕರ್ಮಫಲವನ್ನು ಅವನವನ ನಡತೆ ತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವನು, ಅಂತರಿಂದ್ರಿಯವನ್ನು ಶೋಧಿಸುವವನು ಆಗಿದ್ದೇನೆ. ಇಲ್ಲಿ ನೋಡ್ತೇವೆ, ಯೆರೆಮೀಯ ಪ್ರವಾದಿತಾನೆ, ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಅದನ್ನು ಯಾರು ತಿಳಿದಾರು? ಅಷ್ಟೇ, ನಾನು ಪ್ರತಿಯೊಬ್ಬನಿಗೂ ಕರ್ಮಫಲವನ್ನು ಅವನವನ ನಡತಕ್ಕಾಗಿ ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವನು, ಅಂತರಿಂದ್ರಿಯವನ್ನು ಶೋಧಿಸುವನು ಆಗಿದ್ದೇನೆ. ಇಲ್ಲಿ ನೋಡ್ತೇವೆ, ಯಾಕೆ ಇಲ್ಲಿ ಯೆರೆಮೀಯ ಪ್ರವಾದಿಯು ಹೃದಯವು ಎಲ್ಲಕ್ಕಿಂತಲೂ ವಂಚಕ ಎಂಬುದೇ. ಹಾಗಾದರೆ ಈ ವಾಕ್ಯದಲ್ಲಿ ಈ ಆತ್ಮಿಕವಾಗಿ ಹೃದಯ ಎಂಬ ಪದಕ್ಕೆ ಬೈಬಲಲ್ಲಿ 4 ಅರ್ಥಗಳು ಉಂಟು. ಅದು ನಾವು ಮೊದಲು ನೋಡೋಣ. ಒಂದು ಅರ್ಥವಾಗಿದೆ ಆತ್ಮಿಕ ಅರ್ಥ, ಹೃದಯ ಎಂದರೆ ಮನಸ್ಸು. 2ನೇ ಅರ್ಥ, ಹೃದಯ ಎಂದರೆ ಆತ್ಮಿಕ ಅರ್ಥ ಮನಸ್ಸಾಕ್ಷಿ. 3ನೇ ಅರ್ಥವಾಗಿದೆ ಮನಸ್ಸಿನಲ್ಲಿರುವ ಆಲೋಚನೆಗಳು. 4ನೇ ಅರ್ಥವಾಗಿದೆ ಮಾನವ ಸ್ವಭಾವಗಳು. ಈ 4 ಅರ್ಥಗಳನ್ನು ಒಳಗೊಂಡು ಈ ಪದ ಇಲ್ಲಿ ಹೃದಯ ಎಂದು ಬರೆಯಲ್ಪಟ್ಟಿದೆ. ಇದು ವಂಚಿಸುತ್ತದೆ. ಹಾಗಾದರೆ ಈ ವಾಕ್ಯದಲ್ಲಿ ಯಾಕೆ ದೇವರ ಮಕ್ಕಳು ಹೃದಯದಿಂದ ವಂಚನೆ ಮಾಡದಂತೆ ಹೇಗೆ ಎಚ್ಚರವಾಗಿರಬೇಕು, ಯಾವ ಎಚ್ಚರ ಆಗಬೇಕಂತ ನಾವು ಕೆಲವು ಸಂಗತಿ ನೋಡುವ. ಮೊದಲನೇ ಸಂಗತಿ ನೋಡ್ತೇವೆ, ಹೃದಯವು ಇಲ್ಲಿ ಹೃದಯ ಅಂದರೆ ಮನಸ್ಸಾಕ್ಷಿಯಾಗಿದೆ, ಕಠಿಣವಾಗದಂತೆ ಎಚ್ಚರಿಕೆಯುಳ್ಳವರಾಗಬೇಕು. 2ನೇ ಅರ್ಥವಾಗಿದೆ ಕೆಟ್ಟ ಆಲೋಚನೆಗಳು ನಿಮ್ಮ ಮನಸ್ಸಲ್ಲಿ ಗೂಡು ಕಟ್ಟದಂತೆ ಎಚ್ಚರಿಕೆಯುಳ್ಳವರಾಗಬೇಕು. ಮಾರ್ಕನು ಬರೆಸುವಾರ್ತೆ 7ನೇ ಅಧ್ಯಾಯದಲ್ಲಿ 20ರಿಂದ 23ನೇ ವಾಕ್ಯ. ಮಾರ್ಕ್ ಗಾಸ್ಪಲ್ ಚಾಪ್ಟರ್ 7 ವರ್ಸ್ 20 to 23 ತನಕ. ಮನುಷ್ಯನೊಳಗಿಂದ ಹೊರಡುವಂತೆಯೇ ಮನುಷ್ಯನನ್ನು ಒಳ್ಳೆ ಮಾಡುವುದು. ಒಳಗಿನಿಂದಂದರೆ ಮನುಷ್ಯರ ಮನಸ್ಸಿನೊಳಗಿಂದ ಸೂಳೆಗಾರಿಕೆ, ಕಳ್ಳತನ, ಕೊಲೆ, ಆಧಾರ, ದುರ್ವಾಸೆ, ಕೆಡುಕತನ, ಮೋಸ, ಬಂಡುತನ, ಹೊಟ್ಟೆಕಿಚ್ಚು, ಬೈಗೋಲು, ಸೊಕ್ಕು, ಬುದ್ಧಿಗೇಡಿತನ, ಇವೇ ಮೊದಲಾದವುಗಳ ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ಈ ಕೆಟ್ಟ ವಿಷಯಗಳೆಲ್ಲ ಒಳಗಿಂದ ಹೊರಟು ಮನಸ್ಸನ್ನು ಹೊಳೆ ಮಾಡುತ್ತವೆ ಅಂದನು. ಇಲ್ಲಿ 2ನೇ ಸಂಗತಿ ಎಚ್ಚರವಾಗಬೇಕು. ಸೈತಾನನು ನಿಮ್ಮ ಮನಸ್ಸಿನಲ್ಲಿ ನಾನಾ ವಿಧದ ಕೆಟ್ಟ ಆಲೋಚನೆ ಆತ ನಿಮ್ಮ ಮನಸ್ಸಲ್ಲಿ ತುಂಬಿಸುತ್ತಾ ಇರುತ್ತಾನೆ. ಅದಕ್ಕೋಸ್ಕರ ಇಲ್ಲಿ ಯೇಸು ಕ್ರಿಸ್ತನೇ ಆ ಮನಸ್ಸಿನ ಕೆಟ್ಟ ಆಲೋಚನೆಗಳನ್ನು ಗೂಡು ಕಟ್ಟಲಿಕ್ಕೆ ಬಿಡಬಾರದು. ಅದರ್ಥ ನೋಡ್ತೇವೆ, ಈಗ ಈ ಆಕಾಶದಲ್ಲಿ ಎಷ್ಟೋ ಸಾವಿರ ಪಕ್ಷಿಗಳು ಹಾರಾಟ ಮಾಡ್ತಾ ಉಂಟು. ನಾವು ಯಾವುದು ತಡೆಗಟ್ಟಲಾಗುವುದಿಲ್ಲ. ಅದು ನಿಮ್ಮ ಮನೆಯೊಳಗೆ ಬಂದು ಯಾವ ಪಕ್ಷಿಗಳು ಬಂದು ಗೂಡು ಕಟ್ಟದಂತೆ ನೀವು ಅದನ್ನು ತಡೆಯುತ್ತೆ. ಅದೇ ರೀತಿಯಲ್ಲಿ ಒಬ್ಬ ಮನುಷ್ಯನಿಗೆ, ಒಬ್ಬ ವಿಶ್ವಾಸಿಗೆ ಸಾವಿರಾರು ಆಲೋಚನೆಗಳು ಅವನ ಮನಸ್ಸಿಗೆ ಬರ್ತಾ ಇರ್ತದೆ. ಸೈತಾನ ಮನಸ್ಸಿನ ನಾನಾ ರೀತಿಯ ನಕಾರಾತ್ಮಕ, ಅಪನಂಬಿಕೆ, ಜಿಗುಪ್ಸೆ ಎಲ್ಲ ಆಲೋಚನೆ ತರ್ತಾನೆ. ಈ ಆಲೋಚನೆ ಬರುವುದು ಎಲ್ಲರಿಗೂ ಸ್ವಾಭಾವಿಕ. ಈ ಆಲೋಚನೆ ಬಂದದ್ದು ನಿಮ್ಮ ಮನಸ್ಸಿನಲ್ಲಿ ಗೂಡು ಕಟ್ಟಲಿಕ್ಕೆ ಬಿಟ್ಟರೆ, ಅಂದರೆ ಅದನ್ನು ಸ್ವೀಕಾರ ಮಾಡಿದ್ರೆ ಆ ಆಲೋಚನೆ ನಿಮ್ಮ ಹೃದಯದಲ್ಲಿ ಒಳಗೆ ಹೋಗ್ತವೆ ಮತ್ತು ನೀವು ಅದು ಧ್ಯಾನ ಮಾಡ್ತೀರಿ ಮತ್ತು ಬಾಯಿಂದ ಅದು ಮಾತನಾಡುವಾಗ ಅದು ಇಡೀ ನಿಮ್ಮ ಶರೀರವನ್ನು, ನಿಮ್ಮ ಆತ್ಮವನ್ನು, ನಿಮ್ಮ ಕುಟುಂಬ ಜೀವಿತವನ್ನು ಎಲ್ಲವನ್ನು ಹಾಳು ಮಾಡ್ತದೆ. ಅದಕ್ಕೆ ಎಚ್ಚರಿಕೆಯುಳ್ಳವರಾಗಬೇಕು. ಹಾಗಾದರೆ ಈ ಕೆಟ್ಟ ಆಲೋಚನೆ ಬರದಂತೆ ಅದು ಬಂದದ್ದು ಇಮಿಡಿಯೇಟ್ ಏನು ಮಾಡಬೇಕೆಂದರೆ ನೀವು ದೇವರನ್ನು ಸ್ತುತಿ ಸ್ತೋತ್ರ ಮಾಡೋದ್ರ ಮುಖಾಂತರವಾಗಿ, ಅನ್ಯ ಭಾಷೆ ಮಾಡುವ ಮುಖಾಂತರವಾಗಿ ಅಥವಾ ದೇವರ ವಾಕ್ಯನ ಅರಿಕೆ ಮಾಡೋದ್ರ ಮುಖಾಂತರ ಅದನ್ನು ಓಡಿಸಿ ಬಿಡಬೇಕು. ಅದು ಗೂಡು ಕಟ್ಟಲಿಕ್ಕೆ ಬಿಟ್ಟು ಬಿಡ. ಒಂದು ವೇಳೆ ಇವತ್ತು ಅನೇಕ ವಿಶ್ವಾಸಿಗಳು ತಮ್ಮ ಕುಟುಂಬ ಜೀವಿತದಲ್ಲಿ ಸೋಲನ್ನು ಅನುಭವ ಮಾಡ್ತಾರೆ. ಯಾಕಂದರೆ ಅವರ ಮನಸ್ಸಲ್ಲಿ ಸೈತಾನನು ನಿರಾಸೆ, ಜಿಗುಪ್ಸೆ, ಬೇಸರ, ವ್ಯಥೆ, ಚಿಂತೆ ತರುತ್ತಾನೆ. ಅದು ನಿಮ್ಮ ಮನಸ್ಸಲ್ಲಿ ಅಂಗೀಕಾರ ಮಾಡಿಕೊಂಡು ಅದನ್ನು ಮಾತನಾಡುವುದರೆ ನಿಮಗೆ ಚಿಂತೆ, ಭಯ ಎಲ್ಲವೂ ಬರ್ತದೆ. ಅದಕ್ಕೆ ಯೇಸು ಕ್ರಿಸ್ತನೇ ನಿಮ್ಮ ಮನಸ್ಸು ವಂಚನೆ ಒಳಗಾಗದಂತೆ
ಆಗದಂತೆ ನಿಮ್ಮ ಮನಸ್ಸನ್ನು ಕಾಪಾಡಿಕೊಳ್ಳಬೇಕು. ಏಕೆಂದರೆ ಅತಿ ಹೆಚ್ಚಾಗಿ ದೇವರ ವಾಕ್ಯವನ್ನು ಹಗಲು ರಾತ್ರಿ ಓದುವವರಾಗಬೇಕು, ಧ್ಯಾನ ಮಾಡುವವರಾಗಬೇಕು, ನಿಮ್ಮ ದೇವರ ವಾಕ್ಯದ ಮನಸ್ಸನ್ನು ತುಂಬಿಸುವವರಾಗಬೇಕು. ಆವಾಗ ನಿಮ್ಮ ಮನಸ್ಸಿನಲ್ಲಿ ಬರುವ ಕೆಟ್ಟ ಆಲೋಚನೆಗಳೆಲ್ಲ ನೀವು ಇಮ್ಮಿಡಿಯೇಟ್ ಕೂಡಲೇ ಅದನ್ನು ನಿಮ್ಮ ಒಳಗೆ ಸ್ವೀಕಾರ ಮಾಡದೆ, ಅದನ್ನು ಗೂಡು ಕಟ್ಟಲಿಕ್ಕೆ ಬಿಡದೆ, ಅದು ಇಮ್ಮಿಡಿಯೇಟ್ ದೇವರ ವಾಕ್ಯವನ್ನು ಮಾತಾಡಿಕೊಂಡು ಅದರ ಸ್ತುತಿ ಸ್ತೋತ್ರ ಮಾಡಿ ಅನ್ಯ ಭಾಷೆ ಅದು ಹೊರಗೆ ಹಾಕಬೇಕು. ಯಾಕೆಂದರೆ ಹೊರಗೆ ಹಾಕದಿದ್ದರೆ ಅದು ಒಳಗೆ ಹೋಗ್ತದೆ ಮತ್ತು ಯೇಸು ಕ್ರಿಸ್ತನೇ ಹೃದಯದಲ್ಲಿ ತುಂಬಿರುವುದೇ ಬಾಯಿಂದ ಬರ್ತದೆ. ಬಾಯಿಂದ ಬರುವ ಈ ಕೆಟ್ಟ ಮಾತುಗಳು ನಿಮ್ಮ ವ್ಯಕ್ತಿ ಜೀವಿತನು, ನಿಮ್ಮ ಕುಟುಂಬ ಜೀವಿತನು, ನಿಮ್ಮ ಸಭೆಯು ಎಲ್ಲವನ್ನು ಹಾಳು ಮಾಡ್ತದೆ. ಅದಕ್ಕೆ ಎಚ್ಚರಿಕೆಯುಳ್ಳವರಾಗಬೇಕು ಎಂಬುದಾಗಿ ಇಲ್ಲಿ ಯೇಸು ಕ್ರಿಸ್ತನು ತನ್ನ ಸೇರಿಗೆ ಹೇಳುವನಾಗಿದ್ದಾನೆ. ಮೂರನೇ ಸಂಗತಿ ಎಚ್ಚರಿಕೆ ಇರಬೇಕು ಯಾವುದಂದರೆ ಅಪನಂಬಿಕೆಯು ನಿಮ್ಮಲ್ಲಿ ತುಂಬಲ್ಪಡದಂತೆ ಎಲ್ಲ ಸಮಯದಲ್ಲಿ ಎಚ್ಚರಿಕೆಯುಳ್ಳವರಾಗಬೇಕು. ನಾವು ನೋಡಿದ್ರೆ ಇಬ್ರಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 12-14 ವಾಕ್ಯ. Hebrews chapter 3:12-14. ಸೋದರರೇ, ನೋಡಿಕೊಳ್ಳಿರಿ, ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ. ಮೊದಲಿಂದಿರುವ ಭರವಸೆಯನ್ನು ಅಂತ್ಯದವರೆಗೂ ದೃಢವಾಗಿ ಹಿಡಿದುಕೊಳ್ಳುವ ಪಕ್ಷಕ್ಕೆ ಕ್ರಿಸ್ತನಲ್ಲಿ ಪಾಲುಗಾರಾಗಿದ್ದೇವಲ್ಲ. ಇಲ್ಲಿ ವಾಪಸ್ ಪಾಲ್ಗೊಳ್ತಾನೆ, ನೀವು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ನೀರಿನಲ್ಲಿ ಮುಳುಗಿದ ನಂತರ ನೀವು ಕರ್ತನ ಸಭೆಗೆ ಬರಬೇಕು. ಯಾವ ಸಭೆಯು ನಿಮಗೆ ದೇವರ ವಾಕ್ಯವನ್ನು ನಂಬಿಕೆಯನ್ನುಂಟು ಮಾಡುವಂಥ, ವಿಧೇಯತೆಗೆ ನಡೆಸುವಂಥ ಸಭೆ ಉಂಟು, ಆ ಸಭೆಗೆ ನೀವು ಬಂದು ಆ ಸಭೆಯಲ್ಲಿ ನೀವು ನಂಬಿಕೆ ಸಾಗಬೇಕು. ಪ್ರತಿ ಆದ್ಯತರ ಸಭೆಯಾಗಿ ಸೇರುವುದೆಂದು ಬಿಡಬಾರ್ದು. ಯಾಕಂದರೆ ಒಬ್ಬ ವಿಶ್ವಾಸಿ ಒಳಗೆ ನಂಬಿಕೆ ಅದು ಜಾಸ್ತಿ ಆಗಬೇಕಾದ್ರೆ ಪ್ರತಿದಿನ ದೇವರ ವಾಕ್ಯನ ಓದುವವರೇ. ದೇವರ ವಾಕ್ಯ ಎಷ್ಟು ಓದುತ್ತೀರೋ ಅಷ್ಟು ನಿಮ್ಮ ಒಳಗೆ ನಂಬಿಕೆ ವೃದ್ಧಿಯಾಗ್ತದೆ. ಅಷ್ಟೇ ಈ ಟಿ ವಿ ಮಾಧ್ಯಮದಲ್ಲಿ ಕೇಳುವ ಈ ಸಂದೇಶವು ನಿಮ್ಮ ನಂಬಿಕೆಯನ್ನು ಅಭಿವೃದ್ಧಿ ಪಡುತ್ತೆ. ಅದೇ ನಿಮ್ಮ ಆದ್ಯತೆ ನಮ್ಮ ಸಭೆಗೆ ಬಂದು ನಿಮ್ಮ ಸಭೆ ಒಟ್ಟಿಗೆ ಸ್ತುತಿ ಆರಾಧನೆ ಮಾಡುವಾಗ ಸಭೆಯಲ್ಲಿ ದೇವರ ಸೇವಕರ ಸಂದೇಶ ನಿಮ್ಮ ನಂಬಿಕೆ ಅಭಿವೃದ್ಧಿ. ಈ ನಂಬಿಕೆ ಅದು ವೃದ್ಧಿ ಮಾಡದೆ ನೀವು ಆಲಸ್ಯಕರಕೊಂಡು ನೀವು ಆದ್ಯತ ಸಭೆಯಾಗಿ ಸೇರಿ ಬರುವುದನ್ನು ಅಥವಾ ದಿನಾಲು ದೇವರ ವಾಕ್ಯ ಓದುವುದನ್ನು ಈ ಟಿ ವಿ ಮಧ್ಯದಲ್ಲಿ ನೀವು ಕೆಲವು ವಾಕ್ಯ ಕೇಳದಿರುವುದರೆ ಸಹಿತನ್ನು ಅದೇ ಸಮಯದಲ್ಲಿ ನಿಮಗೆ ಅಪನಂಬಿಕೆ ತರುತ್ತಾನೆ. ಈಗ ದೇವರ ವಾಕ್ಯದಲ್ಲಿ ನೀವು ಯೇಸುಗಳಿಟ್ಟ ಆ ನಂಬಿಕೆ ಕಡೇ ತನಕ ನಂಬಿಕೆ ದೃಢವಾಗಿ ನಿಂತರೆ ನೀವು ಪರಲೋಕಕ್ಕೆ ಹೋಗುತ್ತೀರಿ. ಆದರೆ ಈ ನಂಬಿಕೆ ನೀವು ಹೊಂದಿಕೊಂಡಿದ್ದೀರಿ, ಆ ನಂಬಿಕೆ ದೃಢವಾಗಿ ನಿಲ್ಲದೆ ಹೋದರೆ ಏನಂದರೆ ಆ ಅಪನಂಬಿಕೆ ಬಂದರೆ ಇವತ್ತು ಅನೇಕರು ಯೇಸು ಕ್ರಿಸ್ತನ ನಂಬಿಕೆ ಇಟ್ಟದವರು, ನೀರಿನ ಮುಳುಗಿಕೊಂಡವರು, ಈ ಅಪನಂಬಿಕೆ ಬಂದ ನಿಮಿತ್ತ ಅನೇಕರು ಕಷ್ಟಗಳು ಬರುವಾಗ, ಶೋಧನೆಗಳು ಬರುವಾಗ, ಸಮಸ್ಯೆಗಳು ಬರುವಾಗ, ಹಿಂಸೆಗಳು ಬರುವಾಗ ಕ್ರಿಸ್ತನನ್ನು ಬಿಟ್ಟು ಹೋಗಲಿಕ್ಕೆ ಕಾರಣ ಈ ಅಪನಂಬಿಕೆ. ಅದಕ್ಕೆ 4ನೇ ಸಂಗತಿ ನೋಡ್ತೇವೆ, ಸುಳ್ಳು ಬೋಧನೆಯಿಂದ ಮೋಸ ಹೋಗದಂತೆ ಎಚ್ಚರಿಕೆ ಉಳ್ಳವರಾಗಬೇಕು. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 3-7 ವಾಕ್ಯ ತನಕ. ಎಫೆಸಿಯನ್ಸ್ 5:3-7. ಜಾರತ್ವ, ಯಾವ ವಿಧವಾದ ಬಂಡುತನ, ದ್ರವ್ಯಾಸೆ ಇವುಗಳ ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು. ಇವುಗಳಿಗೆ ದೂರವಾಗಿರುವುದೇ ದೇವಜನರಿಗೆ ಯೋಗ್ಯವಾದದ್ದು. ಹೊಲಸು ಮಾತು, ಹುಚ್ಚು ಮಾತು, ಕುಚ್ಚೋದೆ ಮಾತು ಇವು ಬೇಡ, ಅಯುಕ್ತವಾಗಿವೆ. ಇವುಗಳು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ. ಜಾರರು, ದುರಾಚಾರಿಗಳು, ವಿಗ್ರಹಾರಾಧಕರಂತಿರುವ ಲೋಭಿಗಳು ಇವರಲ್ಲಿ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೇ ಇಲ್ಲವೆಂದು ನೀವು ಚೆನ್ನಾಗಿ ಬಲ್ಲಿರಲ್ಲವೇ. ಊರಿಲ್ಲದ ಮಾತುಗಳಾಡುವವರಿಗೆ ಕಿವಿಗೊಟ್ಟು ಮೋಸ ಹೋಗಬೇಡಿರಿ. ಅಂಥ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪವು ಆತನಿಗೆ ಅವಿಧಿರಾಗುವ ಮೇಲೆ ಬರುತ್ತದೆ. ನೀವು ಅವರೊಂದಿಗೆ ಪಾಲುಗಾರರಾಗಿರಬೇಡಿರಿ. ಇಲ್ಲಪ್ಪ ಅತಿ ಸ್ಪಷ್ಟ ಹೇಳ್ತಾನೆ, ಒಬ್ಬ ವಿಶ್ವಾಸಿ, ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನ ನಂಬಿಕೆ ಇಟ್ಟುಕೊಂಡು ಆತನ ಪಾಪಕ್ಕೆ ಪಶ್ಚಾತ್ತಾಪಟ್ಟುಕೊಂಡು ನೀರಲ್ಲಿ ಮುಳುಗಿದಷ್ಟು ತಗೊಂಡು ಪುನಃ ಆ ವ್ಯಭಿಚಾರ, ವಿಗ್ರಹಾರದಲ್ಲಿ ಎಲ್ಲ ಪಾಪಗಳು ಅಪಸ್ವರಗಳಿದೆ, ಈ ಪಾಪಗಳು ಪುನಃ ಅವನು ಮಾಡುವುದಾದರೆ ಅವನು ಪರಲೋಕಕ್ಕೆ ಹೋಗುವುದಿಲ್ಲ. ಎಷ್ಟರ ತನಕ ಆ ಪಾಪಕ್ಕೆ ಪಡಬೇಕು. ಆ ಪಾಪ ಸಭೆ ಬಿಟ್ಟು ಬಿಟ್ಟರೆ ಮಾತ್ರ ಪರಲೋಕ ಹೋಗ್ತಾನೆ ಎಂಬುದೆಲ್ಲ ಅಪಸ್ವರ ಇರ್ತದೆ. ಇದು ಅನೇಕ ಸುಳ್ಳು ಅಪಸ್ವರ ಇತ್ತು, ಅನೇಕ ಸುಳ್ಳು ಬೋಧನೆಗಳು ಈಗ ಹೇಳ್ತಾರೆ. ಅಂದರೆ ಒಬ್ಬ ವ್ಯಕ್ತಿಯು ಯೇಸು ಕ್ರಿಸ್ತನನ್ನು ನಂಬಿದರೆ ಸಾಕು, ನೀರಿನ ಮುಳುಗಿದ ಅಂತಕೊಂಡ್ರು ಸಾಕು, ಅವನು ಸಭೆಗೆ ಬಂದರೆ ಸಾಕು, ಮತ್ತು ಅವನು ಹೇಗೆ ನಡೆದರು, ಅವನು ವ್ಯಭಿಚಾರ ಮಾಡಿದರು, ವಿಗ್ರಹ ಮಾಡಿದ್ರು ತೊಂದರೆ ಇಲ್ಲ, ದೇವರ ಕೃಪೆ ಉಂಟು, ಅವನು ಪರಲೋಕ ಹೋಗೋದು, ಈ ರೀತಿ ಅನೇಕ ಸುಳ್ಳು ಬೋಧನೆಗಳು ಉಂಟು. ಅದಕ್ಕೆ ದೇವ ಅಪಸ್ವರ ಅಂಥ ಸುಳ್ಳು ಬೋಧನೆಗೆ ನೀವು ಮೋಸ ಹೋಗಬಹುದಾಗಿದೆ. ದೇವರ ವಾಕ್ಯದ ಯೇಸು ಕ್ರಿಸ್ತನ ನಂಬಿಕೆಟ್ಟವನು, ನೀರಿನ ಮುಳುಗಿದ ಅಂದ್ಕೊಳ್ಳೋವನು ಅವನು ಈ ಪಾಪ ಸಭೆಗೆ ಪಶ್ಚಾತ್ತಾಪ ಪಡಬೇಕು,
ಪಶ್ಚಾತ್ತಾಪಟ್ಟ ಪುನಃ ಆ ಪಾಪಗಳನ್ನು ಮಾಡಬಾರ್ದು, ಆ ಪಾಪಗಳನ್ನು ದಾಸನಾಗಬಾರ್ದು, ಆ ಪಾಪ ಸ್ವಭಾವವನ್ನು ಹಾಗೆ ಮಾಡಬೇಕು. ಒಂದು ವೇಳೆ ಪುನಃ ಅದೇ ಪಾಪವನ್ನು ಮಾಡಿ ಅದೇ ವಿಗ್ರಹಾರಾಧನೆ ಅದೇ ವ್ಯಭಿಚಾರ ಇದೆಲ್ಲ ಪಾಪವನ್ನು ಮಾಡುವುದಾದರೆ ಆ ಪಾಪನ ಪಶ್ಚಾತ್ತಾಪ ಪಡುವುದಿಲ್ಲ, ಅಂಥವನು ಪರಲೋಕಕ್ಕೆ ಹೋಗುವುದಿಲ್ಲ. ಪಶ್ಚಾತ್ತಾಪ ಪಡಲೇಬೇಕು. ಆ ಪಾಪವನ್ನು ಬಿಟ್ಟರೆ ಮಾತ್ರವೇ ಅವನಿಗೆ ಕ್ರಿಸ್ತನ ಮತ್ತು ಪರಲೋಕ ರಾಜ ಉಂಟು ಎಂಬ ಫಲ ಇರ್ತಾನೆ. ಆದರೆ ಈ ಊರಿಲ್ಲದಂದರೆ ಈ ರೀತಿಯ ಊರಿಲ್ಲದ ಮಾತು ಸುಳ್ಳು ಬೋಧನೆ ಕಿವಿಗೊಟ್ಟು ಅನೇಕರು ಮೋಸ ಹೋಗಿಕೊಂಡು ಅನೇಕ ದೇವರ ಮಕ್ಕಳು ಇವತ್ತು ಎಲ್ಲ ವಿಧದ ಪಾಪ ಜೀವಿಸ್ತಾರೆ, ಸಭೆಗೂ ಬರುತ್ತಾರೆ, ರೊಟ್ಟಿ ಪಾಲು ಎಲ್ಲ ಮಾಡ್ತಾರೆ. ಅಪೊಸ್ತಲ ಪೌಲನು ಇಂಥ ಬೋಧನೆಗೆ ಮೋಸ ಹೋಗದಂತೆ ಎಚ್ಚರಿಕೆ ಇರಬೇಕು ಅಂತ ಅಪೊಸ್ತಲ ಹೇಳ್ತಾನೆ. ದೇವರು ಕೋಪವು ಆತನಿಗೆ ಅವಿಧರಾಗ ಮೇಲೆ ಬರ್ತದೆ ಮಾತ್ರ, ವಿಧೇಯರಾಗ ಮೇಲೆ ಎಂದಿಗೂ ದೇವರು ಕೋಪ ಮಾಡುವುದಿಲ್ಲ. ಯಾಕಂದರೆ ವಿಧೇಯರಾದವರಿಗೆ ದೇವರು ಆಕಾಶ ಮತ್ತು ಭೂಮಿಯನ್ನು ದೇವರು ಸಾಕ್ಷಿಗಿಟ್ಟಿದ್ದಾನೆ. ಅವರಿಗೆ ಆಶೆ ಬಂದೇ ಬರ್ತದೆ, ಅವರ ಮೇಲೆ ದೇವರ ದಯ ಬರ್ತದೆ. ದೇವರು ಎಂದಿಗೂ ಅನ್ಯಾಯ ಮಾಡೋದಿಲ್ಲ. ಅದಕ್ಕೆ ಅವಿಧರಾಗುವ ಮೇಲೆ ಕೋಪ ಬರ್ತದೆ. ಅದಕ್ಕೆ ನೀವು ಅವರೊಂದಿಗೆ ಪಾಲುಗಾರಾಗಬೇಡಿ. ಯಾರು ನಿಮಗೆ ಅವಿದ್ಯತೆಗೆ ಪ್ರೇರಣೆ ಮಾಡುತ್ತಾರೋ, ದೇವರ ಕೃಪೆ ಉಂಟು, ತೊಂದರೆ ನಿಮ್ಮ ದೇವರ ಆಜ್ಞೆ ಆಗಿದೆ, ಅಂಥವರೊಟ್ಟಿಗೆ ನೀವು ಪಾಲುಗಾರಾಗಬಹುದು. ಅಂಥವರ ಸಂದೇಶ ಕೇಳಬೇಡಿ ಅಪೋಸ್ತಲ ಆಗಿದೆ. ಇಂಥ ಸಂದೇಶಗಳು ಕಡೆಗೆ ಅನೇಕ ಉಂಟು ಪರೆ. ಇಂಥ ಸಂದೇಶಗಳಲ್ಲಿ ಮೋಸ ಹೋಗದಂತೆ ಎಚ್ಚರಿಕೊಳ್ಳೋರಾಗಬೇಕು. ದೇವರ ಕೈ ವಿಧೇಯರಾಗಬೇಕು. ವಿಧೇಯರಾದರೆ ದೇವರು ನಿಮ್ಮನ್ನು ಪ್ರತಿದಿನವೂ ದೇವರ ಪ್ರೀತಿಯನ್ನು ಅನುಭವ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಪ್ರತಿದಿನವೂ ದೇವರ ಶುಭ ಕೃಪೆಯನ್ನು ಹಿಂಬಾಲಿಸುತ್ತೆ. ಪ್ರತಿದಿನ ದೇವರ ಆಶೀರ್ವಾದ ಅನುಭವ ಮಾಡಲಿಕ್ಕಾಗ್ತದೆ. ದೇವರು ಎಂದಿಗೂ ತಪ್ಪು ಮಾಡೋದಿಲ್ಲ, ದೇವರ ಅನ್ಯಾಯ ಮಾಡೋದಿಲ್ಲ. ಆತನ ದಯಾಲು, ಕೃಪಾಲು, ಕರುಣಾಲು. ಅದೇ ಅವಿಧೇಯರಾದ ಮೇಲೆ ಮಾತ್ರ ಆತನ ಕೋಪ ಬರ್ತದೆ. ಅದಕ್ಕೆ ಅಪೊಸ್ತಲರು ಊರಿಲ್ಲದ ಮಾತನಾಡುವವರಿಗೆ ಕಿವಿಗೊಟ್ಟು ಮೋಸ ಹೋಗದಂತೆ ನಿಮ್ಮ ಮನಸ್ಸು ಹೃದಯದಲ್ಲಿ ನಿಮ್ಮ ಮನಸ್ಸನ್ನು ಕಾಪಾಡಿಕೊಳ್ಳಬೇಕು ಎಂಬುದೇ ಎಚ್ಚರಿಕೆ ಕೊಡುವನಾಗಿದ್ದಾನೆ. 5ನೇ ಸಂಗತಿ ನೋಡ್ತೇವೆ, ಸನ್ಮಾರ್ಗದಿಂದ ತಪ್ಪಿ ಹೋಗದಂತೆ ಎಚ್ಚರಿಕೆ ಉಳ್ಳವರಾಗಬೇಕು. 1ನೇ ಯೋಹನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 7ರಿಂದ 10 ವಾಕ್ಯಗಳು. ಫಸ್ಟ್ ಜಾನ್ 3:7-10. ಪ್ರಿಯರಾದ ಮಕ್ಕಳೇ, ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿರಿ. ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದನು ಹಾಗೆ ನೀತಿಯನ್ನು ಅನುಸರಿಸುವ ನೀತಿವಂತನಾಗಿದ್ದಾನೆ. ಪುನಃ ಇಲ್ಲಿ ಹೇಳ್ತಾನೆ, ಪ್ರಿಯರಾದ ಮಕ್ಕಳೇ, ನಿಮ್ಮನ್ನು ಸನ್ಮಾರ್ಗ ಎಂದರೆ ವಿಧೇಯತೆಯ ಮಾರ್ಗ ಸನ್ಮಾರ್ಗವಾಗಿದೆ. ಅವಿಧೇಯತೆ ಮಾರ್ಗ ದುಷ್ಟ ಮಾರ್ಗವಾಗದೆ ದೇವರ ಆತ್ಮ ಹೇಳ್ತಾನೆ, ಇವತ್ತು ದೇವರ ಮಕ್ಕಳೇ, ಯಾರಾದರೂ ನಿಮಗೆ ಆ ವಿಧೇಯತೆ ಮಾರ್ಗದಿಂದ ಸನ್ಮಾರ್ಗದಿಂದ ತಪ್ಪಿಸೋದಕ್ಕೆ ಯಾರಿಗೂ ಅವಕಾಶ ಕೊಡಬೇಡ್ರಿ. ಪ್ರಿಯರೇ, ಇವತ್ತು ಅನೇಕ ದುರ್ಬೋಧಕರು ಅನೇಕ ರೀತಿಯಲ್ಲಿ ಸೈತಾನನ ಪ್ರಿಯರೇ, ದೇವರ ಆಬ್ದ ಮತ್ತು ಅವ್ವರಿಗೆ ಎಲ್ಲ ಮರದ ಹಣ್ಣನ್ನು ತಿಂದು ದೇವರು ಕೊಟ್ಟನು, ಒಂದು ಮರದ ಹಣ್ಣು ತಿನ್ನಬಾರದು ಎಂಬುದಾಗಿ ದೇವರು ಆಜ್ಞೆ ಕೊಟ್ಟನು. ಸೈತನಿಗೆ ಗೊತ್ತುಂಟು, ಯಾವಾಗ ದೇವರ ಮಕ್ಕಳು ಅವಿಧರಾಗ್ತಾರೋ ಆವಾಗ ಮಾತ್ರ ಅವನಿಗೆ ಅಧಿಕಾರ ಸಿಗ್ತದೆ. ದೇವರ ಮಕ್ಕಳ ಆಸೆ ಕದ್ದುಕೊಂಡು ಹೋಗಲಿ ಅವನು ಚೆನ್ನಾಗಿ ಗೊತ್ತುಂಟು. ಅದಕ್ಕೋಸ್ಕರ ಆ ಏದೆನ್ ತೋಟದಲ್ಲಿ ಸೈತನು ಅದೇ ಮರ, ಯಾವ ಮರದ ಹಣ್ಣನ್ನು ತಿನ್ನಬಾರದು ದೇವರು ಅವಳು ಅದೇ ಮರದಲ್ಲಿ ಅಂತ ಕೂತ್ಕೊಂಡು ಅವಳಿಗೆ ಹೇಳ್ತದೆ, ದೇವರು ಇದು ನಿಜವಾಗಿ ಹೀಗೆ ಹೇಳಿಲ್ಲ, ನೀನು ತಿಂದು ನೋಡು ಎಂಬುದಾಗಿ ದೇವರ ವಾಕ್ಯ ವಿಧೇಯತೆಯ ವಾಕ್ಯವನ್ನೇ ಸೈತನನ್ನು ಪ್ರೇರೆ ಅವಿಧೇಯನಾಗಲಿಕ್ಕೆ ದುಷ್ಪರಿಣಾಮ ತರ್ತಾನೆ. ಅದು ನೀವು ಎಚ್ಚರವಾಗಿರಿ. ವಿಧೇಯತೆಯ ಮಾರ್ಗ ಸನ್ಮಾರ್ಗವಾಗಿದೆ. ಅದೇ ಅವಳು ಏನು ಮಾಡಿದಳು, ಅವಳು ಸೈತನ ಮಾತನ್ನು ನಂಬಿದ ನಿಮಿತ್ತವಾಗಿ ಆ ಫಲವನ್ನು ತಿಂದು ನಿಮಿತ್ತವಾಗಿ ಸೈತನನ್ನು ಅವರೆಲ್ಲ ಆಶೆ ಕದ್ದುಕೊಂಡು ಅವರ ಕಷ್ಟ ಶಾಪ ಅವರು ಅನುಭವ ಮಾಡಬೇಕಾಯಿತು. ಅದಕ್ಕೆ ಇವತ್ತು ಪ್ರೇರೆ ದೇವರು ಎಂದಿಗೂ ಪ್ರೇರೆ ತನ್ನ ಮಕ್ಕಳ ಮೇಲೆ ಶಾಪ ಬರ ಮಾಡುವುದಿಲ್ಲ. ದೇವರು ಎಂದು ತನ್ನ ಮಕ್ಕಳ ಮೇಲೆ ರೋಗಗಳು ಬರ ಮಾಡುವುದಿಲ್ಲ. ದೇವರು ತನ್ನ ಮಕ್ಕಳನ್ನು ಯಾವಾಗಲೂ ಪ್ರೀತಿಸ್ತಾನೆ. ದೇವರ ಮಕ್ಕಳ ಮೇಲೆ ಯಾವಾಗ ದೇವರ ದಯೆ ದೇವರ ಆಶೀರ್ವಾದ ಉಂಟು. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾನೆ, ಸನ್ಮಾರ್ಗ ಅಂದರೆ ವಿಧೇಯತೆಯ ಮಾರ್ಗ ತಪ್ಪಿದಾಗ ಯಾರಿಗೂ ಅವಕಾಶ ಕೊಡಬೇಡಿ. ಯೇಸು ಕ್ರಿಸ್ತ ಹೇಗೆ ನೀತಿವಂತನಾಗಿದ್ದನು ಹಾಗೆ ನೀತಿಯನ್ನು ಅನುಸರಿಸುವ ನೀತಿವಂತನ. ಇಲ್ಲಿ ನೋಡ್ತೇವೆ 9ನೇ ವಾಕ್ಯದಲ್ಲಿ, ದೇವರು ಹುಟ್ಟಿದವನು ಪಾಪ ಮಾಡನು, ದೇವರ ಜೀವ ಅವನಿಗೆ ನೆಲೆಗೊಂಡಿದೆ, ಅವನು ದೇವರು ಹುಟ್ಟಿದ ಕಾರಣ ಪಾಪ ಮಾಡನಾಗಿರಲಾರನು. ಇದರ್ಥದೆ ಯಾರಲ್ಲಿ ದೇವರ ವಾಕ್ಯ ಉಂಟು ಪ್ರೇರೆ, ಆ ವಾಕ್ಯ ನಿಮಗೆ ಪಾಪ ಮಾಡಲಿಕ್ಕೆ ಬಿಡುವುದಿಲ್ಲ. ನಿರಂತರ ಪಾಪವನ್ನು ಮಾಡಲಿಕ್ಕೆ ದೇವರ ವಾಕ್ಯ ನಿಮಗೆ, ಅದಕ್ಕೆ ಬೇರೆ ನೀವು ಪಾಪ ಮಾಡದಂತೆ ದಿನಾಲೂ ಸನ್ಮಾರ್ಗದಲ್ಲಿ ನಡಿಬೇಕಾದ್ರೆ ಹಗಲು ರಾತ್ರಿ ದೇವರ ಓದುವರಾಗಬೇಕು, ದೇವರ ಧ್ಯಾನ ಮಾಡುವರಾಗಬೇಕು. ಆವಾಗ ಮಾತ್ರ ಬೇರೆ ನಿಮಗೆ ಪಾಪದ ಮೇಲೆ ಜಯ ಹೊಂದಲಿಕ್ಕೆ ಆಗ್ತದೆ. ನಿಮಗೆ ದೇವರ ವಾಕ್ಯ ವಿಧೇಯರಾಗ್ತದೆ. ನೀವು ಪಾಪ ಮಾಡುವುದಾದರೆ ಸೈತಾನನು ನಿಮ್ಮನ್ನು ಆಕ್ರಮಣ ಮಾಡ್ತಾನೆ. ಮತ್ತು ಎಲ್ಲ ನಿಮ್ಮ ಆಶೀರ್ವಾದನು ಆರೋಗ್ಯವನ್ನಾಗ್ಬೋದು, ಹಣವನ್ನು ಆಗ್ಬೋದು, ಎಲ್ಲವನ್ನು ಕದ್ದುಕೊಂಡು ಹೋದ. ಅದಕ್ಕೆ ಅವಕಾಶ ಕೊಡಬಾರದು ಎಂಬುದೇ ಅಲ್ಲಿ ಅಪ್ಪಸವನ್ನು ಎಚ್ಚರ್ತಾನೆ. ಮತ್ತು 10ನೇ ವಾಕ್ಯ ನೋಡ್ತೇನೆ, ಇವರು ದೇವರ ಮಕ್ಕಳೆಂದು ಅವರು ಸಹಿತ ಮಕ್ಕಳು ಇದರಿಂದ ವ್ಯಕ್ತಿ ಆಗ್ತದೆ. ನೀತಿಯನ್ನು ಅನುಸರಿಸಿದವನು ತನ್ನ ಸಹೋದರನ್ನು ಪ್ರೀತಿಸಿದಂತೆ ಅವರಿಂದ ಹುಟ್ಟದವರಲ್ಲ. ನೀವು ದೇವರ ಮಕ್ಕಳು ಹೌದಾದರೆ ನೀವು ದೇವರ ಸಹೋದರನ್ನು ಪ್ರೀತಿಸುವರಾಗಬೇಕು ಮತ್ತು ದೇವರನ್ನು ಪ್ರೀತಿಸಿ ನೀತಿಯನ್ನು ಅನುಸರಿಸುವರಾಗಬೇಕು. ಒಂದು ವೇಳೆ ನೀವು ದೇವರ ಮಕ್ಕಳನ್ನು ಹೇಳಿಕೊಂಡು ನೀತಿಯನ್ನು ಅನುಸರಿಸದಿಲ್ಲೋ ಎಂದು ದೇವರ ವಾಕ್ಯ ವಿಧೇಯರಾಗದಿಲ್ಲೋ ಒಬ್ಬರ ಪ್ರೀತಿ ಅದರ ನೀವು ದೇವರು ಹುಟ್ಟಿದ ಹಾಗಾದರೆ ಇವತ್ತು ಸೈತಾನನು ಪ್ರೇರೆ ಇವತ್ತು ನಿಮಗೆ ಸನ್ಮಾರ್ಗದಿಂದ ಪ್ರೇರೆ ವಿಧೇಯತೆ ಮಾರ್ಗದಿಂದ
ತಪ್ಪಿಸೋದಕ್ಕೆ ಯಾರಿಗೂ ಅವಕಾಶ ಕೊಡದಂತೆ ನಿಮ್ಮ ಮನಸ್ಸನ್ನು ಕಾಪಾಡಿಕೊಳ್ಳಬೇಕು ಎಂಬುದಾಗಲಿ ಯೋಹನನ್ನು ಇಲ್ಲಿ ಹೇಳುವನಾಗಿದ್ದಾನೆ. 6ನೇ ಸಂಘ ನೋಡ್ತೀವಿ, ಕೇಳಿದಂಥ ಉಪದೇಶವನ್ನು ಮರೆತು ಹೋಗದಂತೆ ಎಚ್ಚರಿಕೊಳ್ಳುವರಾಗಬೇಕು. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 22ರಿಂದ 25 ವಾಕ್ಯ, ಜೇಮ್ಸ್ ಚಾಪ್ಟರ್ 1:22-25 ತನಕ. ವಾಕ್ಯದ ಪ್ರಕಾರ ನಡೆಯುವರಾಗಿರಿ, ಅದನ್ನು ಕೇಳುವರು ಮಾತ್ರವೇ ಆಗಿದ್ದು ನಿಮ್ಮ ನೀವೇ ಮೋಸಗೊಳಿಸಬೇಡಿರಿ. ಯಾವನಾದರೂ ವಾಕ್ಯವನ್ನು ಕೇಳುವನಾದರೂ ಅದರ ಪ್ರಕಾರ ನಡೆದಿದ್ದರೆ ಅವನ ಕಣ್ಣಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿದ ಮನುಷ್ಯನಂತಿರುವನು. ಇವನು ತನ್ನನ್ನು ನೋಡಿಕೊಂಡು ಹೋಗಿ ತಾನು ಈಗದೆಂದು ಅಕ್ಷನೆ ಮರೆತು ಬಿಡೋನು. ಆದರೆ ಬಿಡುಗಡೆಯುಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ ಇನ್ನೂ ನೋಡ್ತಲೇ ಇರುವವನು ವಾಕ್ಯವನ್ನು ಕೇಳಿ ಮರೆತು ಹೋಗುವನಾಗಿರದೆ ಅದರ ಪ್ರಕಾರ ನಡೆಯುವನಾಗಿದ್ದು ತನ್ನ ನಡೆದು ಧನ್ಯನಾಗುವನು. ಇಲ್ಲಿ ಯಾಕೋಬನ ಅತಿ ಸ್ಪಷ್ಟವಾಗಿ ವಾಕ್ಯದ ಪ್ರಕಾರ ನಡೆಯುವರ. ಇವತ್ತು ಈ ಟಿ ವಿ ಮಾಧ್ಯಮದಲ್ಲಿ ನೀವು ಕೇಳುವುದೇ ವಾಕ್ಯವನ್ನು ಬರೀ ಕೇಳುವವರೇ ಆಗಿಕೊಂಡು ಅದನ್ನು ನಡೆದಿದ್ದರೆ ನೀವು ಮೋಸ ಹೋಗುತ್ತೀರಿ. ಅದಕ್ಕೆ ಎಚ್ಚರಿಕೊಳ್ಳೋ ಏನು ಈ ವಾಕ್ಯವನ್ನು ಕೇಳುತ್ತೀರೋ ನಿಮ್ಮ ಕಿವಿಯಲ್ಲಿ ಕೇಳುವ ವಾಕ್ಯಗಳನ್ನು ನಿಮ್ಮ ನೋಟ್ಬುಕ್ನಲ್ಲಿ ಬರೆದುಕೊಳ್ಳಿರಿ, ನಿಮ್ಮ ಸತ್ಯವೇದ ಹುಡುಕಿರಿ, ಓದಿರಿ, ಅದನ್ನು ಧ್ಯಾನ ಮಾಡಿರಿ. ಆ ವಾಕ್ಯ ಆ ಸಂದೇಶಕ್ಕೆ ವಿಧೇಯರಾದರೆ ಮಾತ್ರವೇ ನೀವು ಕೇಳಿ ಈ ಸಂದೇಶ ನಿಮಗೆ ಬಿಡುಗಡೆ ಕೊಡ್ತದೆ ಎಂದು ಅಪೊಸ್ತಲರು ಹೋಗುತ್ತಾರೆ. ಇವತ್ತು ಈ ಸಂದೇಶದಲ್ಲಿ ಬಿಡುಗಡೆ ಉಂಟು ಪರೆ ಯಾರು ಈ ಸಂದೇಶ ಕೇಳಿ ಅದನ್ನು ಮರೆತು ಬಿಡದೆ ಏನು ಈ ಸಂದೇಶ ಆ ಪ್ರಕಾರ ನಡೀತಿರೋ ದೇವರ ಆತ್ಮ ಹೇಳ್ತಾನೆ, ನೀವು ಕೇಳಿದ ಸಂದೇಶನ ಮರೆತು ಬಿಡದೆ ಅದನ್ನು ಲಕ್ಷ್ಯ ಕೊಟ್ಟು ಅದನ್ನು ಧ್ಯಾನ ಮಾಡಿ ಅದನ್ನು ಕೇಳ್ಕೊಂಡು ನಡೆಯುತ್ತಾರೆ. ನೀವು ಕೇಳುವ ಸಂದೇಶ ನಿಮಗೆ ಎಲ್ಲ ಕಷ್ಟದಿಂದ, ಸಮಸ್ಯೆಯಿಂದ, ನಿರಾಶೆಯಿಂದ, ಚಿಂತೆಯಿಂದ ಎಲ್ಲ ನಿಮಗೆ ಕಷ್ಟದ ಬಿಡುಗಡೆ ಕೊಡ್ತದೆ ಎಂಬುದಾಗಿ ಇಲ್ಲಿ ಯಾಕೋಬ ಹೇಳ್ತಾನೆ. ಆದರೆ ನೀವು ಬರೀ ಒಂದು ಕೇಳಿ ಅದನ್ನು ಮರೆತು ಹೋಗಿದ್ದರೆ ನೀವು ಮೋಸ ಹೋಗ್ತೀರಿ. ಅದಕ್ಕೆ ಮೋಸ ಹೋಗದಂತೆ ಎಚ್ಚರಿಕೊಳ್ಳುವವರಾಗಿ ಯಾಕೋಬನು ಸಹ ಎಚ್ಚರಿಕೊಳ್ಳುವನಾಗಿದ್ದಾನೆ. ಇಲ್ಲಿ 7ನೇ ಸಂಗತಿ ನೋಡ್ತೀವಿ, ಸ್ವನೀತಿವಂತರಾಗದಂತೆ ಎಚ್ಚರಿಕೊಳ್ಳುವವರಾಗಬೇಕು. 1ನೇ ಯೋಹನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 8ರಿಂದ 10ನೇ ವಾಕ್ಯ, 1 John 1:8-10 ವರ್ಸ್. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯ ಎಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ನಂಬಿಗಸ್ತನು ನೀತಿವಂತನು ಆಗಿದ್ದರಿಂದ ನಮ್ಮ ಪಾಪಗಳನ್ನು ಶ್ರಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನ ಸುಳ್ಳುಗಾರನಾಗಿ ಮಾಡ್ತೇವೆ ಮತ್ತು ಆತನ ವಾಕ್ಯ ನಮ್ಮಲ್ಲಿಲ್ಲ. ಇಲ್ಲ ಅಪ್ಪಸ್ತಲನು ಅತಿ ಸ್ಪಷ್ಟನೆ, ಇವತ್ತು ಪ್ರೇರೆ ನಿಮ್ಮಲ್ಲಿ ಪಾಪವಿಲ್ಲ ಎಂದು ಹೇಳಿದರೆ ನಿಮ್ಮನ್ನು ನೀವು ಮೋಸಪಡಿಸಿಕೊಳ್ಳುತ್ತೀರಿ. ದೇವರ ವಾಕ್ಯ ಓದುವಾಗ ದೇವರ ವಾಕ್ಯದಲ್ಲಿ ಬಡಪಡೆ ಯೇಸು ಕ್ರಿಸ್ತನನ್ನು ನಂಬಿಕಿಟ್ಟವರು ಪ್ರೇರೆ ನೀರು ಮುಳಿದನ್ನು ತೆಗೆದುಕೊಳ್ಳಬೇಕು. ನಿಮ್ಮ ಒಳಗೆ ನಿಮ್ಮ ಪೂರ್ವ ಸ್ವಭಾವ, ಅದು ಸರಿಯಾದ ಸ್ವಭಾವ ನಿಮ್ಮಲ್ಲಿ ಉಂಟು. ಆ ಸರಿಯಾದ ಸ್ವಭಾವ ಇದ್ದ ನಿಮಿತ್ತವಾಗಿ ಪ್ರೇರೆ ನೀವು ಪಾಪದಲ್ಲಿ ಬೀಳುವ ಸನ್ನಿವೇಶ ಉಂಟು. ಅದೇ ಯಾವಾಗಲೂ ನಾನು ಪಾಪ ನಾನೇ ನೀತು ಅಂತ ಎಂಬ ಈ ಸ್ವನೀತಿ ಇವತ್ತು ನೋಡ್ತೀವಿ. ಯಾಕೆ ಯೋಬನಿಗೆ ಕಷ್ಟದ ಮೇಲೆ ಕಷ್ಟ ಬಂತು? ಯಾಕೆ ಯೋಬನಿಗೆ ದೇವರ ಅನುಮತಿ ಕೊಟ್ಟು ಕಾರಣ ಇಷ್ಟೇ. ಯೋಬನ ಪುಸ್ತಕ 32ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ನೋಡ್ತೇವೆ, ಯೋಬನು ತನ್ನ ದೃಷ್ಟಿ ತಾನೇ ನೀತು ಅಂತನು, ತನ್ನಲ್ಲಿ ಪಾಪ ಇಲ್ಲ ಅಂತ ಒಂದು ಸ್ವನೀತಿ ಅವನಲ್ಲಿದ್ದ ನಿಮಿತ್ತವಾಗಿ ಆ ಸ್ವನೀತಿ ಅಹಂಕಾರ ಮುರಿದುಕೋಸ್ಕರವಾಗಿ ದೇವರು ಸೈತನಿಗೆ ಅಪ್ಪಣೆ ಕೊಟ್ಟರು. ಇವತ್ತು ಅನೇಕ ವಿಶ್ವಾಸಗಳು ಯೇಸು ನಂಬಿದವರು ನಾವು ನೀತಿವಂತರು. ಹೌದು, ದೇವರ ಕೃಪೆಯಿಂದ ಯೇಸು ನಂಬಿಕೆ ನಾವು ನೀತಿವಂತರಾಗಿದ್ದೇವೆ. ಆದರೆ ಪ್ರತಿದಿನ ಆ ನೀತಿಯನ್ನು ಅನುಸರಿಸುವರಾಗಬೇಕು. ಮತ್ತು ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ ಈಗ ಹೇಳ್ತದೆ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರರನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ ಅಂತ ಅರ್ಥ. ನಾವು ಪ್ರತಿದಿನ ನೀತಿವಂತರ ಜೀವನ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ನಮ್ಮಲ್ಲಿ ಪಾಪವಿಲ್ಲ, ನಾನೇ ಪರಿಶುದ್ಧನು ಎಂಬ ಅಂಥ ಮೋಸ ಹೋಗದ ಹೆಚ್ಚಕ್ಕೆ ನಮ್ಮಲ್ಲಿ ಪಾಪ ಇಲ್ಲದೇವನು ಅವನು ಮೋಸ ಹೋಗ್ತಾನೆ. ಆದರೆ ಯಾವನು ದೇವರ ವಾಕ್ಯ ಓದುತ್ತಾನೋ ಆ ದೇವರ ವಾಕ್ಯ ನಿಮ್ಮಲ್ಲಿ ನೀವು ತಿಳಿದುಕೊಂಡು ತಿಳಿಯದೆ ಮಾಡಿದ ಪಾಪಗಳು ನಿಮ್ಗೆ ತೋರಿಸ್ಕೊಡು, ನೀವು ಪಶ್ಚಾತ್ತಾಪ ಪಡಿತರು, ಹಾಗೆ ರಕ್ತ ನಿಮ್ಮ ತೊಳೆದು ಶುದ್ಧೀಕರಿಸುತ್ತದೆ. ಹಾಗೆ ಪ್ರಿಯದು ನೀವು ಪ್ರತಿದಿನ ದೇವರ ವಾಕ್ಯದ ಮುಖಾಂತರ ನಿಮ್ಮ ಅದನ್ನು ಶೋಧಿಸಿ ಬರಬೇಕು. ದೇವರ ಪ್ರಾರ್ಥನೆ, ದೇವ ನಾನು ಗೊತ್ತಿದ್ದು ಏನು ಪಾಪಗಳನ್ನು ಮಾಡಿದರೆ ಈ ವಾಕ್ಯದ ನನಗೆ ತಿಳಿಯಪಡಿಸಿದರೆ ದೇವರ ವಾಕ್ಯ ಓದುವವರು, ವಾಕ್ಯ ಧ್ಯಾನ ಮಾಡುವವರು ಅವರು ಎಂದಿಗೂ ತಾವೇ ಸ್ವನೀತಿವಂತೆ ಅವರಿಗೆ ಬರದೆ ಅವರು ತಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುತ್ತಾರೆ, ಅರಿಕೆ ಮಾಡ್ತಾರೆ, ತೊಳೆದು ಶುದ್ಧಿ ಆಗುತ್ತೆ. ನಿಮ್ಮಲ್ಲಿ ಸ್ವನೀತಿ ಬರದಂತೆ ಎಚ್ಚರಿಕೆ ವಹಿಸಿರಿ. ಅದೇ ಸ್ವನೀತಿ ಬರಬಾರದರೆ ದೇವರ ವಾಕ್ಯ ಅತಿ ಹೆಚ್ಚಾಗಿ ಓದುವವರು ಆಗಬೇಕು, ಧ್ಯಾನಿಸುವವರಾಗಬೇಕು. ಯಾರು ವಾಕ್ಯ ಓದುತ್ತಾರೋ ಅರೆ ವಾಕ್ಯ ಧ್ಯಾನಿಸ್ತಾರೋ ಅವರು ಸ್ವನೀತಿವಂತಿಗೆ ಎಂಬ ಪಾಪದಲ್ಲಿ ಬೀಳುವುದಿಲ್ಲ. ಅದೇ ಯಾರು ಇವತ್ತು ಅನೇಕರು ತುಂಬ ಗಂಟೆ ಪ್ರಾರ್ಥನೆ ಮಾಡ್ತಾರೆ, ವಾಕ್ಯ ಓದಿ ಅಂಥವರು ಬೇಗನೆ ಸ್ವನೀತಿ ಪ್ರಾರ್ಥನೆ ಮಾಡುವಾಗ ನೀವು ನೀತಿವಂತರಾಗ್ತೀರಿ. ಆದರೆ ಆ ಸ್ವನೀತಿ ಬರದೆ ದೇವರ ವಾಕ್ಯ ಸಮಾನ ಓದಿದ್ರೆ ಮಾತ್ರವೇ
ದೇವರೇ, ದೇವರ ಆತ್ಮನ ವಾಕ್ಯದ ಮುಖಾಂತರ ನಿಮ್ಮಲ್ಲಿರುವ ಆ ಬಲಹೀನತೆಗಳನ್ನು, ನಿಮ್ಮಲ್ಲಿರುವ ಶರೀರ ಸ್ವಭಾವಗಳನ್ನು ತೋರಿಸಿಕೊಡುವಾಗ, ನೀವು ಒಪ್ಪಿಕೊಳ್ಳುವಾಗ ನಿಮ್ಮಲ್ಲಿ ಆ ಸ್ವಾನಿತ್ಯ ಬರದೆ ಆ ಯೇಸು ರಕ್ತದಲ್ಲಿ ನೀವು ನಿಮ್ಮಲ್ಲಿ ನೀವು ತೆಗೆಸಿಕೊಳ್ಳುವುದಾದರೆ ಮಾತ್ರವೇ ನೀವು ಮೋಸ ಹೋಗುವುದಿಲ್ಲ. ಅದಕ್ಕೆ ಈ 7 ಸಂಘದ ನೋಡ್ತಿದ್ರೆ ಯೆರೆಮೀಯ ಪ್ರವಾದಿಯಂತೆ ಹೃದಯವೆಂದರೆ ಮನಸ್ಸು, ಮನಸ್ಸಾಕ್ಷಿ, ಆಲೋಚನೆಗಳು, ಮಾನವ ಸ್ವಭಾವಗಳು, ಇದು ಮನುಷ್ಯರಿಗೆ ವಂಚನೆ ಮಾಡಿದ ಎಚ್ಚರಿಕೆ ವಹಿಸಬೇಕು. ಯಾಕೆಂದರೆ ದೇವರು ನಿಮ್ಮ ನಡತಕ್ಕಾಗಿ ಪ್ರತಿಫಲ ಕೊಡ್ತಾನೆ. ಅಂದರೆ ದೇವರು ಎಂದಿಗೂ ಅನ್ಯಾಯ ಮಾಡೋದಿಲ್ಲ. ಪ್ರಿಯರೇ, ನೀವು ದೇವರ ವಾಕ್ಯಕ್ಕೆ ವಿಧಿಯಾಗಿ ನಡೆಯುವುದರೆ ವಿಧಿಯ ಮಕ್ಕಳಿಗೆ ಆಶೀರ್ವಾದ ಬಂದೇ ಬರ್ತದೆ. ಅವಿಧರಾದರೆ ಅವರಿಗೆ ದೇವರ ಕೋಪ ಬಂದಿರೋದಕ್ಕೆ ದೇವರ ಕೋಪ ನಿಮಗೆ ಬೇಡ, ದೇವರ ಕರುಣೆ ಅದನ್ನು ಆಶೀರ್ವಾದ ಬೇಕಾದರೆ ನಿಮ್ಮ ಹೃದಯವು ಈ 7 ಸಂಗತಿಯಲ್ಲಿ ವಂಚನೆ ಆಗದಂತೆ ಜಾಗರೂಕರಾಗಿರಿ, ದೇವರ ವಾಕ್ಯ ವಿಧಿಯಾಗಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡುವನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಪ್ರಿಯರೇ, ಈ ಸಂದೇಶ ನಿಮ್ಮ ಜೊತೆ ಉತ್ತೀರ್ಣವಾಗಿದ್ದಾರೆ. ನಿಮ್ಮ ಅಭಿಪ್ರಾಯ ತಿಳಿಸಿರಿ, ನಿಮಗೆ ನಾವು ಪ್ರಾರ್ಥನೆ ಮಾಡ್ತೇವೆ. ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತೋತ್ರವನ್ನು ಕೊಂಡಾಡ್ತೇನೆ ದೇವ. ದೇವ ಸಂದ ಮುಖ ನೀನು ಮಾತಾಡಿದ ನಿನ್ನ ಮಕ್ಕಳನ್ನು ದೇವ, ಎಂದಿಗೂ ಅವರು ಮೋಸ ಹೋಗದಂತೆ ಈ ವಾಕ್ಯಗಳನ್ನು ಅವರು ಅಗಲಿರಲು ಕೇಳಿ ಅದು ಧ್ಯಾನ ಮಾಡಿ ನಿನ್ನ ವಾಕ್ಯ ವಿಧಿಯಾಗುವುದರ ಹೃದಯ ದೇವ ಈ ನಿನ್ನ ಜನರಿಗೆ ಕೊಡು, ಈ ವಾಕ್ಯ ಕೇಳುವರಿಗೆ ಕೊಡು ದೇವ. ಮತ್ತು ದೇವ, ಅವರು ಎಂದಿಗೂ ಮೋಸ ಹೋಗದೆ, ಅವರು ಎಂದಿಗೂ ವಂಚನೆ ಪಡೆದೆ ದೇವ, ಅವರೆಲ್ಲ ಸಮಯ ನಿನ್ನ ಆಶೀರ್ವಾದವನ್ನು ದೇವ, ನಿನ್ನ ಪ್ರೀತಿ ರಸವನ್ನು ದೇವ, ನಿನ್ನ ಕರುಣೆಯನ್ನು, ನಿನ್ನ ದಯನ ಅನುಭವದವರಿಗೆ ಕೃಪೆ ಕೊಡು ದೇವ. ಮತ್ತು ಈ ವಚನಗಳ ಪ್ರತಿಯೊಬ್ಬರಿಗೆ ಅವರೆಲ್ಲ ಕಷ್ಟದಿಂದ, ಎಲ್ಲ ಸಮಸ್ಯೆಯಿಂದ ಬಿಡುಗಡೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್.